ಶಿವಮೊಗ್ಗದಲ್ಲಿ ಸುರಿದ ಅಕಾಲಿಕ ಮಳೆಗೆ ಹಲವು ಮನೆಗಳಿಗೆ ಹಾನಿಯಾಗಿತ್ತು. ತೆಂಗಿನ ಮರ ಬಿತ್ತು, ವಾಹನಗಳು ಜಖಮಾಗಿದ್ವು. ಹೀಗಾಗಿ ಸಚಿವ ಮಧು ಬಂಗಾರಪ್ಪ ಸೊರಬ ತಾಲೂಕಿನ ಉಳವಿ ಗ್ರಾಮದ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರಿಗೆ ವೈಯಕ್ತಿಕವಾಗಿ ಮಳೆಯ ಸಂದರ್ಭದಲ್ಲಿ ಜಾಗೃತಿ ವಹಿಸುವಂತೆ ಸಚಿವರು ಮನವಿ ಮಾಡಿದ್ರು. ಈ ವೇಳೆ ಮಳೆ ಹಾನಿ ಸಂದರ್ಭದಲ್ಲಿ ಅಧಿಕಾರಿ ಎಸ್ಒ ಇಬ್ರಾಹಿಂ ಬರ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಚಿವರ ಭೇಟಿಯ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿದ್ರು. ಕೆಳ ಹಂತದ ಅಧಿಕಾರಿ ಇಬ್ರಾಹಿಂ ಬಾರದೆ ನಿರ್ಲಕ್ಷ್ಯ ತೋರಿದ್ದಕ್ಕೆ ಸಚಿವ ಮಧು ಬಂಗಾರಪ್ಪ ಹಿರಿಯ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು. ಅಧಿಕಾರಿ ಇಬ್ರಾಹಿಂರನ್ನ ಕೂಡಲೇ ಅಮಾನತುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇನ್ನು ಮಳೆ ಹಾನಿಯಿಂದ ತೊಂದರೆಗೊಳಗಾದವರಿಗೆ ಪರಿಹಾರಕ್ಕೂ ಸೂಚನೆ ಕೊಟ್ಟಿದ್ದಾರೆ. 5 ನದಿಗಳ ಉಗಮ ಸ್ಥಳವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 135 ಗ್ರಾಮಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿದೆ. ಹಾದಿಹಳ್ಳಿ ಗ್ರಾಮದಲ್ಲಿ 2 ದಿನಕ್ಕೊಮ್ಮೆ ಮಾತ್ರ ಗ್ರಾಮಕ್ಕೆ ನೀರು ಪೂರೈಕೆಯಾಗ್ತಾ ಇದೆ. ಜನರು ನೀರಿಗಾಗಿ ಹೋರಾಟ ನಡೆಸೋ ಸ್ಥಿತಿ ಎದುರಾಗಿದೆ. ಜಾನುವಾರು ಕಟ್ಟೆಗಳು ಇದ್ರೂ ನೀರಿಲ್ಲದೆ ಉಪಯೋಗವಿಲ್ಲ ಅಂತ ಸ್ಥಳೀಯರು ಆಡಳಿತದ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿರುವ ಏಷ್ಯಾದ ಅತಿದೊಡ್ಡ ಎಳನೀರಿನ ಮಾರುಕಟ್ಟೆಯಲ್ಲಿ ಬೇಸಿಗೆಯ ಆರಂಭದ ದಿನಗಳಲ್ಲೇ ಎಳನೀರಿನ ಅಭಾವ ಹಾಗೂ ಬೆಲೆ ಏರಿಕೆಯಾಗಿದೆ. ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಇಲ್ಲಿಂದಲೇ ಎಳನೀರು ಸರಬರಾಜಾಗುತ್ತೆ. ಮಾರುಕಟ್ಟೆಗೆ ದಿನಕ್ಕೆ 1.5 ಲಕ್ಷ ಎಳನೀರು ಬಂದರೂ ಸಾಲ್ತಾ ಇಲ್ಲ. ಮಾರುಕಟ್ಟೆಗೆ ದಿನಕ್ಕೆ 5 ಲಕ್ಷ ಎಳನೀರು ಬೇಕಾಗುತ್ತೆ. ಎಳನೀರು ಬರ್ತಿದ್ದಂತೆ ವ್ಯಾಪಾರಸ್ಥರು ಬಾಚಿಕೊಂಡು ಹೋಗ್ತಾ ಇದ್ದಾರೆ. ಬೇಸಿಗೆ, ನುಸಿರೋಗ ಹಾಗೂ ಕಪ್ಪು ಚುಕ್ಕಿ ರೋಗದಿಂದ ಈ ಬಾರಿ ಎಳನೀರು ಇಳುವರಿ ಕುಂಠಿತ ಆಗಿದೆ. ರೈತರಿಗೆ ಒಂದು ಎಳನೀರಿಗೆ 30 ರಿಂದ 35 ರೂಪಾಯಿ ನೀಡಲಾಗುತ್ತೆ. ಮಾರುಕಟ್ಟೆಯಲ್ಲಿ 50 ರಿಂದ 55 ರೂಪಾಯಿವರೆಗೆ ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲಾಗುತ್ತೆ. ಗ್ರಾಹಕರಿಗೆ 70 ರಿಂದ 100 ರೂಪಾಯಿವರೆಗೆ ಮಾರಾಟ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಳನೀರು ಮತ್ತಷ್ಟು ದುಬಾರಿ ಆಗಲಿದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಉಸ್ತುವಾರಿ ಹೊಣೆ ಹೊತ್ತಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಲೋಡ್ ಶೆಡ್ಡಿಂಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಸ್ಕಾಂ ವಿರುದ್ಧ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ನಿರಂತರ ಲೋಡ್ ಶೆಡ್ಡಿಂಗ್ನಿಂದ ಬೆಳೆಗಳು ಒಣಗುವ ಭೀತಿ ಎದುರಾಗಿದೆ. ನೀರಾವರಿ ಸಮಸ್ಯೆಯಿಂದ ಕೃಷಿ ಚಟುವಟಿಕೆಗಳು ಸ್ಥಗಿತವಾಗಿವೆ. ನಿಯಮ ನಿಗದಿ ಮಾಡದೆ ಅಧಿಕಾರಿಗಳು ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರೂ ಮೆಸ್ಕಾಂ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಅಂತ ನಿಡಘಟ್ಟ ಉಪಕೇಂದ್ರದ ಮುಂದೆ ರೈತರ ಧರಣಿ ನಡೆಸಿ ಸಮರ್ಪಕ ವಿದ್ಯುತ್ ನೀಡುವಂತೆ ಆಗ್ರಹಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಡಿ ಹೊಸಹಳ್ಳಿ ಬಳಿಯ ವಾಚರಪಾಳ್ಯ ಗ್ರಾಮದಲ್ಲಿ ಕೊಳವೆ ಬಾವಿಗಳ ಕೇಬಲ್ ಕದಿಯುವ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಗ್ರಾಮಸ್ಥರು ಕಳ್ಳನನ್ನ ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಶಬಾಜ್ ಹುಲಿಯೂರು ದುರ್ಗದ ಹಳೆಪೇಟೆ ನಿವಾಸಿಯಾಗಿದ್ದಾನೆ. ಅಣತಿಹಳ್ಳಿ ಗ್ರಾಮದಲ್ಲಿ 2 ರೈತರ ಬೋರ್ವೆಲ್ನಲ್ಲಿನ ಕೇಬಲ್ ಕಳವು ಮಾಡಿದ್ದ ಬಳಿಕ ವಾಜರಪಾಳ್ಯ ಗ್ರಾಮದ ಪಂಚಾಯಿತಿ ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದು ಕೇಬಲ್ ಸಮೇತ ಕಳ್ಳನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಮಹಿಳೆಯೊಬ್ಬರು ಗ್ಯಾಸ್ ಸಿಲಿಂಡರ್ ಅನ್ನ ತಲೆ ಮೇಲೆ ಹೊತ್ತುಕೊಂಡು 2.5 ಕಿಲೋಮೀಟರ್ ನಡೆದಿರುವ ಘಟನೆ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ. ನಿಗದಿತ ಸಮಯಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ಕಳಲೆ ಗ್ರಾಮದಿಂದ ಕಳಲೆ ಗೇಟ್ವರೆಗೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಮಹಿಳೆ ನಡೆದಿದ್ದಾರೆ. ಮಹಿಳೆ ಗ್ಯಾಸ್ ಸಿಲಿಂಡರ್ ಹೊತ್ಕೊಂಡು ಹೋಗುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.